ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿ ಬಂತೆಂದರೆ ಬಸವನಗುಡಿಯ ನಾಗರಿಕರಿಗೆ ಎಲ್ಲಿಲ್ಲದ ಸಡಗರ. ಕಾರಣ ಎನ್ಆರ್ ಕಾಲೋನಿ ರಾಮ ಮಂದಿರದಲ್ಲಿ ಅದ್ಧೂರಿಯಾಗಿ ಆಚರಿಸಲ್ಪಡುವ ಈ ಹಬ್ಬ ಬಸವನಗುಡಿಯ ಹಲವಾರು ಕಡೆ ಇದರ ಛಾಪು ಮೂಡಿಸುತ್ತಿದೆ. ಈ ವರ್ಷ ಅಂದರೆ 19ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವು ಅದೇ ದಿಕ್ಕಿನಲ್ಲಿ ಸಾಗಿ ಹೊಸ ಆಯಾಮಗಳನ್ನು ಪ್ರಾರಂಭಿಸಿದೆ. ಸುಮಾರು 1 ತಿಂಗಳ ಹಿಂದಿನಿಂದಲೇ ಬಡಾವಣೆಯ ಶಾಲಾ ಕಾಲೇಜುಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವದ ನಿಮಿತ್ತ 10 ಹಾಗೂ 11ರಂದು ತ್ಯಾಗರಾಜನಗರದ SGPTA ಶಾಲೆಯಲ್ಲಿ ದೇಶೀಯ ಸ್ಪರ್ಧೆಗಳಾದ ಕೃಷ್ಣನ ಚಿತ್ರ ಬಿಡಿಸುವುದು, ಕೃಷ್ಣನ ಕತೆ ಹೇಳುವುದು, ಭಗವದ್ಗೀತೆ, ದೇಶಭಕ್ತಿ ಗೀತೆ, ಜಾನಪದ ಗೀತೆ ಇನ್ನು ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸುಮಾರು 800 ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು. ಪ್ರತಿ ಸ್ಪರ್ಧೆಯಲ್ಲೂ 3ರಿಂದ 4 ವಿಭಾಗಗಳಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಶಾರೀರಿಕ ಸ್ಪರ್ಧೆಗಳಾದ ಖೋ-ಖೋ ಹಾಗೂ ಕಬಡ್ಡಿ ಸ್ಪರ್ಧೆಗಳು, ಶಾಲಾ ಮಕ್ಕಳಿಗೆ ಬ್ಯಾಂಡ್ ಸೆಟ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ 31ರಂದು ಎನ್ಆರ್ ಕಾಲೋನಿಯ ರಾಮ ಮಂದಿರದಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಆಗಿ ಗೋಪೂಜೆ, ಸಾಮೂಹಿಕ ತುಳಸಿ ಪೂಜೆ, ಭರತನಾಟ್ಯ ಸ್ಪರ್ಧೆ, ಪುಟ್ಟ ಮಕ್ಕಳಿಗಾಗಿ ಮರಳಿನ ರಾಶಿಯಲ್ಲಿ ವಸ್ತು ಶೋಧನೆ, 3 ಚಕ್ರ ಸೈಕಲ್ ಸ್ಪರ್ಧೆ, ಅಂಬೆಗಾಲು ಓಟದ ಸ್ಪರ್ಧೆ ಜರುಗಿತು. ಮಾರನೇ ದಿನ ಕೃಷ್ಣನ ಲೋಕವೇ ಸೃಷ್ಟಿಯಾಗಿತ್ತು. ಕೃಷ್ಣನ ವೇಷದಲ್ಲಿ ನೂರಾರು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿಸಿದರು. ಹಲವಾರು ಕಡೆ ಭಜನಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಹಾಗೆ ಈ ಬಾರಿ ಚಿಕ್ಕ ಮಕ್ಕಳ ಭಜನಾ ಸ್ಪರ್ಧೆಗಳನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಬಡಾವಣೆಯ ಸುತ್ತಮುತ್ತಲ ದೇವಸ್ಥಾನಗಳಿಂದ ರಥಗಳು ಸೇರಿದಂತೆ ಜಾನಪದ ತಂಡಗಳೊಂದಿಗೆ ಗಾಂಧಿ ಬಜಾರ್ ವೃತ್ತದಲ್ಲಿ ಪ್ರಾರಂಭಿಸಿ DVG ರಸ್ತೆಯ ಮುಖಾಂತರ ಹಾದು ಮೆರವಣಿಗೆಯಲ್ಲಿ ಮೊಸರು ಕುಡಿಕೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರಿಗೂ ಪ್ರಸಾದ ವಿತರಣೆ ಬಹಳ ವ್ಯವಸ್ಥಿತವಾಗಿ ನಡೆಯಿತು. ಹೀಗೆ ಈ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ. ನಾನು ಹಾಕೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.